ಮುಖ ಎಷ್ಟೇ ಕಪ್ಪಾಗಿರಲಿ, ಎಷ್ಟೇ ಕಲೆಗಳಾಗಿರಲಿ, ಎಂಥದ್ದೇ ಒಂದು ಕಪ್ಪು ಕಲೆ ಆಗಿರಲಿ, ಅದನ್ನು ತೆಗೆದು ಹಾಕಲಿಕ್ಕೆ ಇವತ್ತಿನ ಹೋಮ್ ರೆಮಿಡಿ ಸೂಪರಾಗಿ ವರ್ಕ್ ಆಗುತ್ತೆ. ನಮ್ಮ ಮುಖ ಪಳಪಳ ಅಂತೇಳಿ ಬೆಳ್ಳಗಾಗಿ ಹೊಳೆಯುತ್ತೆ. ಮುಖದಲ್ಲಿ ಕಪ್ಪು ಚುಕ್ಕೆಗಳಾಗಿರಲಿ, ಏನೇ ಇದ್ದರೂ ಕೂಡ ಎಲ್ಲನೂ ಕೂಡ ನಿವಾರಣೆ ಆಗುತ್ತೆ. ಅಥವಾ ಕೆಲವೊಮ್ಮೆ ನಮಗೆ ಬಿಸಿಲಿನಿಂದ ತುಂಬ ಸುಟ್ಟು ಅಲ್ಲಿ ಸನ್ ಟ್ಯಾನು, ಸನ್ಬರ್ನು ಹೆಚ್ಚಾಗಿರುತ್ತೆ, ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಆಗಿರುವಂಥ ಪಿಗ್ಮೆಂಟೇಷನ್ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ. ಕ್ರಮೇಣವಾಗಿ ಪಿಗ್ಮೆಂಟೇಷನ್ ಅನ್ನುವಂಥದ್ದನ್ನು ದೂರ ಮಾಡಿಕೊಂಡು ನಮ್ಮ ಮುಖ ಪಳಪಳ ಅಂತೇಳಿ ಹೊಳೆಯುತ್ತೆ. ಒಂದು ಸಣ್ಣ ಚುಕ್ಕೆ ಕೂಡ ಉಳಿಯೋದಿಲ್ಲ, ಅಷ್ಟು ಒಂದು ಕ್ಲಿಯರ್ ಆಗುತ್ತೆ. ನಮ್ಮ ಸ್ಕಿನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ಯಾರು ಬೇಕಾದರೂ ಹಚ್ಕೊಳ್ಬೋದು. ಅಷ್ಟು ಒಂದು ಸೂಪರಾಗಿರೋಂಥ ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ. ಇನ್ನು ಈ ಒಂದು ಸಿಂಪಲ್ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಶಾಂಪು. ನೀವು ರೆಗ್ಯುಲರಾಗಿ ಬಳಸುವಂಥ ಯಾವುದೇ ಶಾಂಪೂನ ತೊಗೊಳ್ಬೋದು. ಇಲ್ಲಾಂದರೆ ನಾನಿಲ್ಲಿ ಕ್ಲಿನಿಕ್ ಪ್ಲಸ್ಸನ್ನು ತೊಗೊಂಡಿದ್ದೀನಿ, ಅದನ್ನಾದರೂ ನೀವು ತೊಗೊಳ್ಬೋದು. 1 ಟೀ ಸ್ಪೂನ್ ಆಗುವಷ್ಟು ಶಾಂಪೂನ ನಾವಿಲ್ಲಿ ಹಾಕ್ಕೊಳ್ಬೇಕು. ಶಾಂಪು ಹಾಕೊಳ್ಳೋದ್ರಿಂದ ಮುಖದಲ್ಲಿ ಅಥವಾ ಸ್ಕಿನ್ನಲ್ಲಿ ನೀವು ಇದನ್ನು ಕತ್ತಿಗೆ, ಕೈಯಿಗೆ, ಬೆನ್ನಿಗೆ, ಕಾಲುಗಳಿಗೆ ಎಲ್ಲಾದರೂ ಹಚ್ಕೊಳ್ಬೋದು. ತುಂಬ ಕ್ಲೀನ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ನಮ್ಮ ಚರ್ಮದಲ್ಲಿ ಇರುವಂತಹ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ. ಎಣ್ಣೆ ಅಂಶವನ್ನು ತೆಗೆದು ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ. ಕೊಳೆ ಅಂಶವನ್ನು, ಜಿಡ್ಡಿನ ಅಂಶವನ್ನು ತೆಗೆದು ಹಾಕಲಿಕ್ಕೆ, ಜೊತೆಗೆ ನಮ್ಮ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಶಾಂಪು. ಹಾಗಾಗಿ ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಶಾಂಪೂನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಖಂಡಿತ ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಒಳ್ಳೆ ರಿಸಲ್ಟ್ ಅನ್ನುವಂಥದ್ದು ಒಂದೇ ವಾಶಲ್ಲಿ ಸಿಗ್ತಾ ಹೋಗುತ್ತೆ. ನಂತರ ಇದ್ರ ಜೊತೆಗೆ ನಾನಿಲ್ಲಿ ಫೇರ್ ಆ್ಯಂಡ್ ಲವ್ಲಿನ ತೊಗೊಂಡಿದ್ದೀನಿ. ಖಂಡಿತವಾಗ್ಲೂ ಸ್ನೇಹಿತರೆ, ಇದನ್ನು ನಾವು ಮುಖಕ್ಕಂತೇಳಿ ಹಚ್ಚುತ್ತಾ ಇರ್ತೀವಿ, ಆದರೆ ಒಳ್ಳೆ ಹೊಳಪು ಬೇಕು ಅಂದರೆ ಈ ಒಂದು ರೀತಿಯಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಸಖತ್ತಾಗಿರುವಂಥ ಒಂದು ರಿಸಲ್ಟನ್ನು ಕೊಡುತ್ತೆ. ಬೆನ್ನಿನ ಮೇಲಾಗಿರ್ಬೋದು, ಕುತ್ತಿಗೆ ಮೇಲಾಗಿರ್ಬೋದು, ಕೈಗಳಲ್ಲಿ ಅಥವಾ ಕಾಲುಗಳಲ್ಲಿ ಜಮೆಗೊಂಡಿರುವಂಥ ಒಂದು ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ, ಹೊಳೆಯುವಂತೆ ಮಾಡುತ್ತೆ. ಸನ್ ಟ್ಯಾನ್, ಸನ್ ಬರ್ನ್ ಆಗಿದ್ದರೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಅಂದರೆ 1/4 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಫೇರ್ ಆ್ಯಂಡ್ ಲವ್ಲಿ ಏನಿರುತ್ತೆ ಅದನ್ನು ತೊಗೊಂಡಿದ್ದೀನಿ. ನೀವು ಖಂಡಿತ ಇದನ್ನು ಮುಖಕ್ಕಂತೇಳಿ ಅಪ್ಲೈ ಮಾಡ್ತಾನೆ ಇರ್ತೀರಾ, ಆದರೆ ಇದನ್ನು ಈ ರೀತಿ ರೆಮಿಡಿಗಳಲ್ಲಿ ಬಳಸೋದ್ರಿಂದ ಒಳ್ಳೆ ರಿಸಲ್ಟು ನಿಮಗೆ ಇನ್ಸ್ಟೆಂಟಾಗಿಯೇ ದೊರೀತಾ ಹೋಗುತ್ತೆ. ಜೊತೆಗೆ ಏನು ಕಪ್ಪು ಕಲೆಗಳು ಅಥವಾ ಡೆಡ್ ಸ್ಕಿನ್ನು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಏನು ಶಾಂಪು ತೊಗೊಂಡಿದ್ದೆ, ಶಾಂಪು ಮತ್ತು ಈ ಒಂದು ಫೇರ್ ಆ್ಯಂಡ್ ಲವ್ಲಿ ಏನಿತ್ತು ಎರಡೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಈ ರೀತಿಯಾಗಿ ಆಗುತ್ತೆ ನೋಡಿ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಮೊದಲು, ಆಗಲಿ ನಮಗೆ ಒಳ್ಳೆಯ ರಿಸಲ್ಟ್ ಅನ್ನೋವಂಥದ್ದು ಸಿಗೋದು. ಇದಾಗಿದೆ ಈಗ. ನಂತರ ಇದರ ಜೊತೆಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ 1/4 ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ. ಅದಕ್ಕಿಂತ ಜಾಸ್ತಿ ಏನು ಬೇಕಾಗೋದಿಲ್ಲ. 1/4 ಟೀ ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ನಾವಿಲ್ಲಿ ಸೇರಿಸ್ಕೊಳ್ಬೇಕು. ಇನ್ನು ಸಕ್ಕರೆಯನ್ನು ಹಾಕೊಳ್ಳೋದ್ರಿಂದ ನಮ್ಮ ಚರ್ಮದಲ್ಲಿ ಜಮಾ ಆಗಿರುವಂಥ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ವರ್ಷಗಳಿಂದ ಅಥವಾ ತುಂಬ ಸಮಯಗಳಿಂದ ನಮ್ಮ ಮುಖದ ಬಣ್ಣನೇ ಬೇರೆ ಇದೆ, ಕೈಕಾಲಿನ ಬಣ್ಣನೇ ಬೇರೆ ಇದೆ ಅಂದರೆ ಖಂಡಿತ ಅಲ್ಲಿ ಡೆಡ್ ಸ್ಕಿನ್ ಅನ್ನುವಂಥದ್ದು ಜಮಾ ಆಗಿರುತ್ತೆ. ಹಾಗಾಗಿ ಅದನ್ನು ರಿಮೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಲ್ಲದೆ ಈ ಒಂದು ಸಕ್ಕರೆನ ಹಾಕ್ಬಿಟ್ಟು ನಾವು ಚೆನ್ನಾಗಿ ಸ್ಕ್ರಬ್ ರೀತಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಸ್ಕ್ರಬ್ಬರ್ ಆಗು ಇದು ಕೆಲಸ ಮಾಡುತ್ತೆ. ಜೊತೆಗೆ ಇರುವಂತಹ ಕೊಳೆ, ಜಿಡ್ಡಿನ ಅಂಶ ಏನೇ ಇದ್ದರೂ ಕೂಡ ಎಲ್ಲವನ್ನು ಕೂಡ ರಿಮೂವ್ ಮಾಡಲಿಕ್ಕೆ, ಇನ್ಸ್ಟೆಂಟಾಗಿ ಒಂದೊಳ್ಳೆ ಹೊಳಪು ಬರಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ 1/4 ಟೀ ಸ್ಪೂನ್ ಆಗೋಷ್ಟು ಸಕ್ಕರೆನ ಕೂಡ ಸೇರಿಸ್ಕೊಂಡು ಎಲ್ಲವನ್ನು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದರೊಟ್ಟಿಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟಾದರೂ ಸೇರಿಸ್ಕೊಳ್ಬೋದು ಅಥವಾ ನೀವು ಗೋಧಿ ಹಿಟ್ಟನ್ನಾದರೂ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಎರಡೂ ಕೂಡ ತುಂಬಾ ಒಳ್ಳೆಯದು, ಅಕ್ಕಿ ಹಿಟ್ಟಾಗಿರ್ಬೋದು, ಗೋಧಿ ಹಿಟ್ಟಾಗಿರ್ಬೋದು. ಇನ್ನು ರೈಸ್ ಫ್ಲೋರನ್ನು ನಾವು ಸೇರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಚರ್ಮದಲ್ಲಿ ಒಂದೊಳ್ಳೆ ಹೊಳಪು ಬರುತ್ತೆ. ಒಂದೊಳ್ಳೆ ಬ್ಲೀಚಿಂಗ್ ಏಜೆಂಟ್ ಥರ ಇದು ಕೆಲಸ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ಹೊಳಪು ಬರುತ್ತೆ. ಈ ಬಂಗಿನ ಸಮಸ್ಯೆ ಆಗಿರ್ಬೋದು ಅಥವಾ ಪಿಗ್ಮೆಂಟೇಷನ್ ಹೆಚ್ಚಾಗಿದೆ, ಮೊಡವೆ ಕಲೆಗಳು ಹಾಗೆಯೇ ಉಳಿದಿದೆ, ಸನ್ ಬರ್ನ್ ಆಗಿದೆ, ಬಿಸಿಲಿನಲ್ಲಿ ಇದರಲ್ಲೂ ಈಗಂತೂ ಬೇಸಿಗೆ ಆಗಿರೋದ್ರಿಂದ ತುಂಬ ಚರ್ಮ ಸುಟ್ಟಂಗೆ ಆಗ್ತಾ ಇರುತ್ತೆ, ಅದನ್ನೆಲ್ಲ ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಡೆಡ್ ಸ್ಕಿನ್ ಏನು ಜಮಾಗೊಂಡಿರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆನಂತರ ಸ್ವಲ್ಪ ನಾನಿಲ್ಲಿ ಗಟ್ಟಿಯಾಗಿದೆ, ಹಾಗಾಗಿ
ರೋಸ್ ವಾಟರನ್ನು ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಮಾಮೂಲಿ ನೀರನ್ನಾದರೂ ಹಾಕ್ಬೋದು. ನಾನಿಲ್ಲಿ ರೋಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದನೂ ಕೂಡ ಚರ್ಮಕ್ಕೆ ಒಂದೊಳ್ಳೆ ಗ್ಲೋ ಅನ್ನೋಂಥದ್ದು ಇನ್ಸ್ಟೆಂಟಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೋಡಿ, ಅಷ್ಟನ್ನು ಕೂಡ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಳ್ಳೆ ಒಂದು ಪೇಸ್ಟ್ ರೀತಿ ನಿಮಗೆ ಇದು ರೆಡಿ ಆಗುತ್ತೆ. ನೋಡಿ, ಯಾವುದೇ ಪಾರ್ಲರ್ಗೆ ಹೋಗೋದು ಬೇಡ, ದುಡ್ಡು ಕೊಡೋದು ಬೇಡ, ಸಮಯ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಮನೆಯಲ್ಲೇ ಇದೊಂದು ರೆಮಿಡಿನ ನೀವು ಮಾಡಿ ಹಚ್ಚಿ ಬಂದು ನೀವೇನೇ ಕಮೆಂಟ್ ಮಾಡ್ತೀರಾ, ಅಷ್ಟು ಒಂದು ಒಳ್ಳೆ ಗ್ಲೋ ಅನ್ನೋಂಥದ್ದು ಮುಖದಲ್ಲಿ ಹೆಚ್ಚಾಗಿದೆ ಅಂತ ಹೇಳಿ. ಖಂಡಿತ ಫಂಕ್ಷನ್ಗೆ ಹೋಗಬೇಕಾ, ಮದುವೆಗಳಿಗೆ ಹೋಗಬೇಕಾ, ಏನಾದರೂ ಹಬ್ಬ ಇದೆಯಾ, ಈ ಒಂದು ಫೇಸ್ ಪ್ಯಾಕನ್ನು ನೀವು ಕೂಡ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ ಇನ್ಸ್ಟೆಂಟಾಗಿ ಒಂದು 10-15 ನಿಮಿಷದಲ್ಲಿ ಮುಖ ಅನ್ನುವಂಥದ್ದು ಕನ್ನಡಿ ರೀತಿ ಹೊಳಿಲಿಕ್ಕೆ ಶುರುವಾಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ದುಬಾರಿ ಬೆಲೆಯ ಫೇಶಿಯಲ್ಗಳಾಗಲಿ ಅಥವಾ ಏನನ್ನು ಮಾಡಿಸ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ಮನೆಯಲ್ಲಿ ಸಿಂಪಲಾಗಿ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಒಂದೊಳ್ಳೆ ಗ್ಲೋ ಕೊಡುವಂಥ ರೆಮಿಡಿನ ನಾವೇ ಮನೆಯಲ್ಲಿ ರೆಡಿ ಮಾಡಿಕೊಂಡು ಅದನ್ನು ಹಚ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ಗ್ಲೋ ಕೂಡ ಬರುತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ನಮ್ಮ ಮುಖಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಹೊರಗಡೆ ಹೋಗಿ ಮಾಡಿಸ್ಕೊಂಬಂದಿರ್ತೀವಿ, ಫೇಶಿಯಲ್ಲೆಲ್ಲ ಕಪ್ಪು ಚುಕ್ಕೆಗಳಾಗ್ತಾ ಇರುತ್ತೆ, ಅಥವಾ ಕಡ್ತ ಆಗ್ತಾ ಇರುತ್ತೆ, ಗುಳ್ಳೆಗಳಾಗುತ್ತೆ, ಏನೋ ಬರ್ನ್ ಆದಂಗೆ ಅನಿಸ್ತಾ ಇರುತ್ತೆ, ಉರಿ ಉರಿ ಆಗ್ತಾ ಇರುತ್ತೆ. ಆ ರೀತಿ ಏನೂ ಆಗೋದಿಲ್ಲ. ಖಂಡಿತ ಇದನ್ನು ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೋಡಿ, ಇದು ರೆಡಿಯಾಗಿದೆ. ಈ ಒಂದು ಮಿಶ್ರಣವನ್ನು ನೀವು ಮುಖಕ್ಕೆ ಹಚ್ಬೋದು, ಕತ್ತಿನ ಭಾಗಕ್ಕೆ, ಕುತ್ತಿಗೆ ಭಾಗಕ್ಕೆ, ಬೆನ್ನಿನ ಭಾಗಕ್ಕೆ ಹಚ್ಬೋದು, ಕೈ ಕಾಲುಗಳಿಗೆ ಹಚ್ಕೊಳ್ಬೋದು. ನಿಮಗೆ ಎಲ್ಲಿ ಹೆಚ್ಚು ಪಿಗ್ಮೆಂಟೇಷನ್ ಆಗಿದೆ, ಕಪ್ಪು ಕಲೆಗಳು ಹೆಚ್ಚಾಗಿದೆ, ಅಥವಾ ತುಂಬ ನಿಮಗೆ ಡೆಡ್ ಸ್ಕಿನ್ ತುಂಬ ಜಮಾ ಆಗಿದೆ, ಅಥವಾ ಸನ್ ಬರ್ನು, ಸನ್ ಟ್ಯಾನು ಎಲ್ಲಿ ಹೆಚ್ಚಾಗಿ ಆಗಿದೆ ಆ ಭಾಗಕ್ಕೆ ಹಚ್ಬಿಟ್ಟು ಚೆನ್ನಾಗಿ ಈ ರೀತಿ ಒಂದು 8-10 ನಿಮಿಷಗಳ ಕಾಲ ನಿಧಾನವಾಗಿ ಮಸಾಜನ್ನು ಮಾಡಿಕೊಳ್ಬೇಕು. ಅದು ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಬಿಟ್ಬಿಟ್ಟು ಆ ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ನೀವು ನೀಟಾಗಿ ತೊಳ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ತಕ್ಷಣದಲ್ಲೇ ಗ್ಲೋ ಅನ್ನುವಂಥದ್ದು ನಿಮಗೆ ಬರುತ್ತೆ. ಅಂದರೆ ಅಲ್ಲಿ ಜಮಾ ಆಗಿರುವಂಥ ಎಲ್ಲ ಡೆಡ್ ಸ್ಕಿನ್ನು ರಿಮೂವ್ ಆಯಿತು, ಎಲ್ಲ ಕೊಳೆ ಹೋಯಿತು, ಜಿಡ್ಡು ಹೋಯಿತು ಅಂದರೆ ಏನಾಗುತ್ತೆ ಹೇಳಿ, ಮುಖ ಇನ್ಸ್ಟೆಂಟಾಗಿ ಹೊಳಿಲಿಕ್ಕೆ ಶುರುವಾಗುತ್ತೆ. ಇದನ್ನು ನೀವು ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಖಂಡಿತ ಟ್ರೈ ಮಾಡ್ತಾ ಬನ್ನಿ. ನಿಮಗೆ ಆಗಿರುವಂತಹ ಬಂಗಿನ ಸಮಸ್ಯೆ ಏನಿರುತ್ತೆ ಅದು ಕೂಡ ರಿಮೂವ್ ಆಗಲಿಕ್ಕೆ, ಅಂದರೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮೊಡವೆ ಕಲೆಗಳು ಕಡಿಮೆ ಆಗ್ತಾ ಬರುತ್ತೆ. ಕಪ್ಪು ಈ ಒಂದು ಚುಕ್ಕಿಗಳಿರುತ್ತೆ, ಕಲೆಗಳಿರುತ್ತೆ, ಅದೆಲ್ಲ ಕೂಡ ರಿಮೂವ್ ಆಗುತ್ತೆ. ಮೂಗಿನ ಮೇಲೆ ಅಥವಾ ತುಟಿಯ ಕೆಲ ಭಾಗದಲ್ಲಿ ಕೆಲವೊಬ್ಬರಿಗೆ ಒಂದು ಬ್ಲ್ಯಾಕ್ ಹೆಡ್ಸು ವೈಟ್ ಶೇಡ್ಸ್ ಥರ ಆಗಿರುತ್ತೆ, ಅದು ಕೂಡ ರಿಮೂವ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ನಾವು ಹೊರಗಡೆ ಹೋಗಬೇಕು ಅಥವಾ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ, ಸಮಯ ತುಂಬ ಹೋಗುತ್ತೆ ಅನ್ನುವಂಥ ಭಯ ಬೇಡ. ಯಾಕಂದರೆ ನೀವು ಹಚ್ಕೊಂಡು ಒಂದು 15 ನಿಮಿಷದಲ್ಲೇ ಇದು ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ. ಜೊತೆಗೆ ನೀವು ಇಲ್ಲಿ ಖರ್ಚು ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಮನೆಯಲ್ಲಿ ತುಂಬ ನಮಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ಇದನ್ನು ಮಾಡ್ಕೊಳ್ಳೋದ್ರಿಂದ ಇನ್ಸ್ಟೆಂಟ್ ರಿಸಲ್ಟು, ಜೊತೆಗೆ ಖರ್ಚು ಕೂಡ ಇರೋದಿಲ್ಲ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಇದು ಚೆನ್ನಾಗಿ ಒಣಗಿದ ಮೇಲೆ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಇನ್ಸ್ಟೆಂಟಾಗಿ ಗ್ಲೋ ಅನ್ನೋಂಥದ್ದು ನಿಮ್ಮ ಮುಂದೆನೇ ಇರುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಒಳ್ಳೆ ರಿಸಲ್ಟ್ ಸಿಕ್ತು ಅಂದರೆ ಬಂದು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.